ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಏನಿದೆಯಲ್ಲ, ಅದು ದೊಡ್ಡ ಮಟ್ಟದ ಸ್ವರೂಪಕ್ಕೆ ತಿರುಗಿರುವಂತದ್ದು. ಇತ್ತೀಚೆಗೆ ನಡೆದಂತಹ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸರ್ಕಾರ ಒಂದ್ ಹೆಜ್ಜೆ ಮಣಿದು ಅವರ ಕಬ್ಬಿಗೆ ಬೆಲೆಯ ದರವನ್ನು ನಿಗದಿಪಡಿಸಿತ್ತು. ಆದರೆ ಮುಧೋಳ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರ ರೈತರ ಮೇಲಿನ ಹೋರಾಟ ಏನಿದೆ ಅದು ಹಿಂಸಾಚಾರಕ್ಕೆ ತಿರುಗಿತ್ತು. ಬೆಲೆಗೆ ಆಗ್ರಹಿಸಿ ನಡೆಸುತ್ತಿದ್ದಂತ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾರ್ಖಾನೆಯಿಂದ ಕಲ್ಲು ತೂರಾಟ ಬಂದು ಕಬ್ಬು ತುಂಬಿದಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಸುಮಾರು 60ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಭಸ್ಮ ಆಗಿದ್ದವು. ರಾಜ್ಯದ ಇತ್ತೀಚಿನ ಇತಿಹಾಸದಲ್ಲಿ ಈ ರೈತರು ಬೆಳೆದಂತ ಕಬ್ಬಿನ ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ಟಿರುವಂತದ್ದು ಪ್ರಕರಣ ಇತ್ತೀಚಿನ ದಿನಗಳಲ್ಲಿ ಇದೆ. ಮೊದಲ ಬಾರಿ ಆಗಿರುವಂತದ್ದು, ರೈತರ ಮೇಲೆ ದಬ್ಬಾಳಿಕೆ ನಡೆದಿರುವಂತದ್ದು. ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಖುದ್ದು ರೈತರು, ಯಾಕಂದ್ರೆ ದೇಶದ ಬೆನ್ನೆಲುಬು, ದೇಶದ ಅನ್ನದಾತ ರೈತರು ನಮ್ ಜೊತೆ ಇದ್ದಾರೆ. ರೈತರು ಹಾನಿಗೊಳಗಾದಂತಹ ಟ್ರ್ಯಾಕ್ಟರ್ಗಳು ಹಾನಿಗೊಳಗಾದಂತಹ ರೈತ ನಮ್ ಜೊತೆ ಇದ್ದಾರೆ. ಸರ್ ಹೇಳಿ ಸರ್. ಸರ್, ಮೊನ್ನೆ ಘಟನೆ ಆಯ್ತು, ರೈತರು ಟ್ರ್ಯಾಕ್ಟರ್ಗೆಲ್ಲ ಬೆಂಕಿ ಹಚ್ಚಲಾಯ್ತು. ಏನಾಯ್ತು ಸರ್ ಅವತ್ತು? ಇಲ್ಲ ಸರ್, ಇದು ಸರ್ಕಾರದ ಧೋರಣೆ ಅಂತ ಕೇಳಿಸ್ತದೆ, ಮಂಡ ಧೋರಣೆ ಅಂತ ಕಾಣಿಸ್ತೈತಿ. ಇದು ಕಾರ್ಖಾನೆ ಮಾಲೀಕರ ಒಂದ್ ಕಡೆ ಆದ್ರೆ ಸರ್ಕಾರ ಮತ್ತು ಹೋರಾಟಗಾರ ಈ 3 ಭಾಗಗಳಲ್ಲಿ ಹಾನಿಗೊಳಗಾದದ್ದು ರೈತರು. ಸರ್ಕಾರ ಇದನ್ನ ಮೊನ್ನೆ ಗುರ್ಲಾಪುರದಲ್ಲಿ ಹೋರಾಟ ನಡೀತು. ಆಗ ಹೋರಾಟದಲ್ಲಿ ಎಲ್ಲಾ ರೈತರಿಗೂ ಎಲ್ಲಾ ಕಾರ್ಖಾನೆಗಳಿಗೂ ಒಂದೇ ಆದೇಶವನ್ನ ಮಾಡ್ಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಇದನ್ನ ಆದೇಶ ಮಾಡ್ಲಾರ್ದ್ರೆ ಹೋರಾಟಗಾರ ಬೀದಿಯಲ್ಲಿ ಹೋರಾಟ ಮಾಡುವತ್ನಾಗ ಅವ್ರಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕೆ ಕಾರ್ಯ ಅನ್ಲಾರ್ದ ಸ್ಥಿತಿ ಒಳಗ ಇದು ಕೃತ್ಯ ನಡೆದೈತಿ. ಈ ಕೃತ್ಯವನ್ನ ನಾವು ಖಂಡಿಸ್ತೇವೆ. ಇದು ಆಗಬಾರ್ದಾಗಿತ್ತು. ಏನಾದದ್ದು ಎಲ್ಲ ನಮ್ಮ ರೈತರಿಗೆ ಹಾನಿಯಾಗಿದೆ. ಇದನ್ನು ಕೆಲ ಕಿಡಿಗೇಡಿಗಳು ಮತ್ತು ಒಂದಿಷ್ಟು ಇವ್ರು ಮಾಡಿದಾರಂತ ನಮಗ ಮೇಲ್ನೋಟಕ್ಕೆ ಕಾಣಿಸ್ತೈತಿ ಸರ್. ಸರ್, ಅವತ್ತು ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನೀವು ಬೇಡಿಕೆಯನ್ನ ಇಟ್ಟಿದ್ರಿ, ನೀವು ದರ ನಿಗದಿ ಸಂಬಂಧಪಟ್ಟಂತೆ ನೀವು ಕಾರ್ಖಾನೆ ಬಳಿ ಹೋಗಿದ್ರಿ ಕಬ್ಬು ತುಂಬಿದಂತ ಲಾರಿಗೆ. ಆವಾಗ ಏನಾಯ್ತು ಸರ್? ಘಟನೆಯನ್ನು ವಿವರಿಸೋದಾದ್ರೆ ಏನಾಯ್ತು? ಯಾಕೆ ಬೆಂಕಿ ಹಚ್ಚಲಾಯ್ತು? ಯಾವ ರೀತಿ ಆಯ್ತು? ಈಗ ಕಾರ್ಖಾನೆ ಮುಂದೆ ನಮಗಿಷ್ಟು ರೇಟ್ ಬೇಕಂತ ಕೇಸಿಂದ ಹೋರಾಟಗಾರರು ಬಂದ್ರು. ಆ ಹೋರಾಟಗಾರ ಬಂದ ಕಾರ್ಖಾನೆ ಮುಂದೆ ನಿಂತತ್ನಾಗ ಕಾರ್ಖಾನೆ ಗುಂಡಾಗಳು ಇಷ್ಟು ಮಂದಿ ಒಳಗಡೆ ಅವ್ರು ಸಾಕೊಂಡಿದ್ರಿ. ಇವ್ರಿಗೆ ವಾಗ್ವಾದಗಳನ್ನ ನಡೆದಾಗ ಈ ಘಟನೆ ನಡೀತಿರಿ ಇದು. ಓಕೆ, ನಿಮ್ದು ಟ್ರ್ಯಾಕ್ಟರ್ ಇತ್ತ? ನಿಮ್ದು ಕೂಡ ಟ್ರ್ಯಾಕ್ಟರ್ ಇತ್ತ ಅಲ್ಲಿ? ಇಲ್ಲ ಸರ್, ನಾವು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ರೈತರದ್ದು ಆಗಿದೆ ಸರ್. ಓಕೆ, ನೀವು ಆ ಟ್ರ್ಯಾಕ್ಟರಿ ಸುಟ್ಟಂತ ಸಂದರ್ಭದಲ್ಲಿ ನೀವು ಕೂಡ ಅಲ್ಲಿ ಆ ಸ್ಥಳದಲ್ಲಿ ಇದ್ರ? ಅಂದ್ರೆ ಟ್ರ್ಯಾಕ್ಟರಿ ಹಾನಿ ಒಳಗಾದ ಸಂದರ್ಭದಲ್ಲಿ ಇದ್ದೇವಲ್ಲ ಸರ್, ಅಲ್ಲೇ ಇದ್ದೇವ್ರಿ. ಓಕೆ, ಏನಾಯ್ತು? ಏಕಾಏಕಿ ಕಲ್ ತೂರಿದ್ರು, ಏನಾಯ್ತು ಅಲ್ಲಿ ಅವತ್ತು? ಇಲ್ಲ ಸರ್, ಅದನ್ನ ಹೇಳಿದೇವಲ್ಲ, ಕೆಲವು ಕಿಡಿಗೇಡಿಗಳು ಅದನ್ನ ಈ ಟೈಪ್ ಮಾಡ್ಬೇಕಂತ ಕೇಸಿಂದ ಅವ್ರ ರೆಡಿಯಾಗಿ ಕೂತಂತ ಒಂದಷ್ಟು ಕಿಡಿಗೇಡಿಗಳು ಮಾಡಿದ್ದು. ಈಗಾಗಲೇ ಸರ್ಕಾರವು ಅವ್ರನ್ನ ಎಲ್ಲಾರು ಹಿಡಿದು ಅವ್ರನ್ನ ಅರೆಸ್ಟ್ ಮಾಡಿ ಕೇಸಿಂದ ಅವ್ರಿಗೆ ಇದು ಮಾಡಿದೆ ಸರ್. ಈಗ ಅದನ್ನ ನಮ್ಮ ಹೋರಾಟಗಾರ ಅಲ್ಲ, ಬ್ಯಾರೆದವ್ರು ಮಾಡಿದಾರು, ಅವ್ರನ್ನೆಲ್ಲಾರು ವಶಕ್ಕೆ ತಗೊಂಡ ಕೇಸಿಂದ ಅದನ್ನ ಎನ್ಕ್ವೈರಿ ನಡೀತಾ ಇದೆ. ಇದಕ್ಕೆ ಸೂಕ್ತವಾದ ತನಿಖೆ ನಡೀಲತ್ತೋ. ಇದೇನೋ ರೈತರು ಮಾಡಿದಂತ ಕೃತ್ಯ ಅಲ್ಲ, ಕೆಲವು ಕಿಡಿಗೇಡಿಗಳು ಮಾಡಿದಂತ ಕೃತ್ಯ ಸರ್ ಇದು. ಸರ್, ಒಟ್ಟು ಎಷ್ಟು ಟ್ರ್ಯಾಕ್ಟರ್ಗಳು ಹಾನಿ ಆದವು ಸರ್? ಈಗ 60ರಿಂದ 70 ಗಾಡಿಗಳಿಗೆ ಹಾನಿ ಆಗೈತಿ. ಆದ್ರೆ ಭಾಗಶಃ ಫುಲ್ ಹಾನಿ ಆದದ್ದು 2-3 ಟ್ರ್ಯಾಕ್ಟರ್ಗೂ ಮತ್ತು ಒಂದಿಷ್ಟು ಟೇಲರ್ ಗಳಿಗೆ ಹಾನಿ ಆಗಿದೆ ಸರ್. ಅಲ್ಲ ಸರ್, ಈಗ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ತಾರೆ ಕಿಡಿಗೇಡಿಗಳು ಅಂದ್ರೆ ಎಷ್ಟು ಧೈರ್ಯ ಇರಬೇಕು? ಮತ್ತೆ ರೈತರಿಗೆ ಸರ್ಕಾರ ಯಾವ ರೀತಿ ನಿಮ್ಗೆ ಭದ್ರತೆ ಕೊಡುತ್ತೆ, ಮತ್ತೆ ಏನು ಒಂದು ಸಂದೇಶ ಕೊಡುತ್ತೆ ಸರ್? ಇಲ್ಲ ಸರ್, ಇದು ಸರ್ಕಾರ ರೈತರಿಗೆ ಭದ್ರತೆ ಕೊಡೋದಿಲ್ಲ. ಇದನ್ನ ಗೊಂದಲವನ್ನ ಹಿಡಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಸರ್. ಈಗಾದ್ರೂ ಇನ್ನೂ ಇಲ್ಲಿ ಹೋರಾಟಗಳು ನಿಂತಿಲ್ಲ ನಮ್ಮ ಭಾಗದಲ್ಲಿ. ಈಗ ಕೆಲವು ಭಾಗದಲ್ಲಿ ಕಾರ್ಖಾನೆ ಮಾಲೀಕರ ಕರ್ಕೊಂಡ್ ಕೇಸಿಂದ ಅದನ್ನ ಆದೇಶವನ್ನ ಸರಿಪಡಿಸಿಬಿಟ್ರೆ ಮುಗಿದ್ ಹೋಗೈತಿ. ಒಂದು ಗೊಂದಲಕ್ಕೆ ತೆರೆ ಎಳೆದಂತೆ ಆಗತ್ತೆ. ಗೊಂದಲವನ್ನ ತೆರೆ ಎಳೆಯುವಂತ ಕೆಲಸ ಜಿಲ್ಲಾಡಳಿತ ಮಾಡ್ತಾ ಇಲ್ಲ, ಸರ್ಕಾರನು ಮಾಡ್ತಾ ಇಲ್ಲ. ಮತ್ತು ಇನ್ನು ಇಲ್ಲಿ ಹೋರಾಟಗಳ ನಿರಂತರ ಸರ್. ಮೊನ್ನೆ ಸರ್ಕಾರ ನಿರ್ಧಾರ ಮಾಡ್ತಲ್ಲ, ಫ್ಯಾಕ್ಟರಿಯಿಂದ 50 ರೂಪಾಯಿ ಕೊಡುವಂತದ್ದು, ಸರ್ಕಾರದಿಂದ 50 ರೂಪಾಯಿ ಕೊಡುವಂತದ್ದು ಅಂತ. ಅದಾಗಿಲ್ವಾ? ಹಂಗಾರೆ ಈಗೇನು ಹೋರಾಟ? ಇಲ್ಲ ಸರ್, ಈಗ ಇದನ್ನ ಕೆಲವು ಕಾರ್ಖಾನೆಗಳು ಇನ್ನೂ ಮಂಡ ಧೋರಣೆ ತೋರಿಕೆಸಿಂದ ಅದನ್ನ ಕೊಡ್ತಾ ಇಲ್ಲ ಸರ್. ಬರೀ ಇಲ್ಲಿ ಬೇಕಾದ್ರೆ ನಾವು ಈಗ ಹೋರಾಟ ರೂಪಿಸಿದ್ದೆ ಅದನ್ನೇ. ಈಗ ಕೆಲವು ಕಾರ್ಖಾನೆಗಳು ಕೊಡ್ತೇವೆ, ಆತಪ ಸರ್ಕಾರದ ಆದೇಶ ಕೊಡಂದಾರ ಇದನ್ನ ಕೊಡ್ತೇವೆ ಅಂತ ಕೇಸಿಂದ ಅವರ ಪತ್ರವನ್ನ ಕಾರ್ಖಾನೆ ವತಿಯಿಂದ ಅವರ ಜವಾಬ್ದಾರಿಯುತವಾದವರು ಪತ್ರವನ್ನ ಹೊರಡಿಸಿದಾರ. ಈಗ ಕೆಲವು ಕಾರ್ಖಾನೆ ಅವ್ರು ಇನ್ನೂ ಹೊರಡಿಸಿಲ್ಲ, ನಾವು ಇಷ್ಟೇ ಕೊಡ್ತೇವೆ ಅನ್ನುವಂಥದ್ದು ಮಾಡ್ತಾರೆ. ಅಂದ್ರೆ
ಇವ್ರೆಲ್ಲಾರು ಸರ್ಕಾರದ ಅಧೀನದೊಳಗೆ ಇದ್ದಂತವ್ರು ಈ ಸರ್ಕಾರನ ಆದೇಶ ಮಾಡ್ಲಿಕ್ಕೆ ಅಂದ್ರೆ ನಾವ್ ಯಾರನ್ನು ಕೇಳ ಸರ್ ಹೇಳಿ. ಹಾ ಈಗ ಈಗ ಮೊನ್ನೆ ಸರ್ಕಾರ 3,300 ರೂಪಾಯಿ ಅಂತ ನಿಗದಿ ಮಾಡಿದ್ದು ಅಂದ್ರೆ 50 ರೂಪಾಯಿ ಸರ್ಕಾರದಿಂದ 50 ರೂಪಾಯಿ ಕಾರ್ಖಾನೆಯಿಂದ ಅದನ್ನ ಒಪ್ತಾ ಇಲ್ಲ ಕೆಲವು ಕಾರ್ಖಾನೆಗಳು. ಕಾರ್ಖಾನೆ ಅವ್ರು ಒಪ್ತಾ ಇಲ್ಲ ಸರ್. ಅವರು ರಿಕವರಿ ಯಾವುದೇ ರಿಕವರಿ ಆಡಳಿತ ಬ್ಯಾಡ ಅಂತಾರ ಈಗ. ಯಾವುದೇ ರಿಕವರಿ ಆಧಾರಿತ ಇಲ್ಲ. 3,200 ಕಾರ್ಖಾನೆ ಮಾಲೀಕರು ಕೊಡ್ಬೇಕು, ಮತ್ತೆ ಮುಂದೆ 50 ರೂಪಾಯಿ ಕಾರ್ಖಾನೆಯವರು ಇನ್ನು 50 ರೂಪಾಯಿ ಸರ್ಕಾರ ಕೊಡುವಂತ ಈಗ ಹಲವಾರು ಕಾರ್ಖಾನೆ ಮಾಲೀಕರು ಒಪ್ಕೊಂಡಿದ್ದಾರೆ ಸರ್. ಈಗ ಕೆಲವು ಕಾರ್ಖಾನೆಯವರು ಅದನ್ನ ಇನ್ನ ಆದ್ರೂ ಒಪ್ತಾ ಇಲ್ಲ. ಯಾವ ಕಾರ್ಖಾನೆ ಒಪ್ತಾ ಇಲ್ಲ? ಇನ್ನು ಮುಧೋಳ ಭಾಗದಲ್ಲಿ ಕಾರ್ಖಾನೆಗಳು ಒಪ್ತಾ ಇಲ್ವಾ? ಮುಧೋಳದಲ್ಲಿ 1-2 ಕಾರ್ಖಾನೆ, ಮತ್ತು ಬಿಳಗಿ ತಾಲೂಕದಲ್ಲಿ, ಜಮಖಂಡಿ ತಾಲೂಕು ಮತ್ತು ಇಲ್ಲಿ ಬಾಗಲಕೋಟೆ ತಾಲೂಕು, ಇವು ಹಲವಾರು ಕಾರ್ಖಾನೆಯವರು ಇನ್ನಾದ್ರೂ ಅದನ್ನ ಒಪ್ತಾ ಇಲ್ಲ ಸರ್. ಅವ್ರು ನೀವ್ ಕೇಳಿದ್ರೆ ಏನ್ ಹೇಳ್ತೀರಾ? ಕೇಳಿದ್ರೆ ಏನ್ ಹೇಳ್ತಾರ ಕಾರ್ಖಾನೆ ಮಾಲೀಕರು? ಅದನ್ನೇ ಈಗ ಅವ್ರು ಏನಂತಾರ, ಇಲ್ಲ ನಾವು ರಿಕವರಿ ಆಧಾರಿತ ಮೇಲೆ ನಾವು ಕೊಡ್ತೇವೆ, ರಿಕವರಿ ನಮ್ದು ಕಡಿಮೆ ಐತಿ, ಈಗ ನಾವು ರಿಕವರಿ ಕಡಿಮೆ ಕೊಡ್ತೇವೆ ಅಂತ ಹೇಳ್ತಾರ. ಇಲ್ಲ ಸರ್ಕಾರ ಆದೇಶ ಮಾಡಿದಂಗೆ ಕೊಡತ್ತೆ ಹೇಳ್ಕೇಸಿ ಈಗ ನಮ್ಮ ರೈತರ ಪಟ್ಟು ಮತ್ತು ಹೋರಾಟಗಾರರ ಪಟ್ಟಾಗಿದೆ ಸರ್. ಮೊನ್ನೆ ರೈತರು ಇದೇ ವಿಚಾರವಾಗಿ ಕಾರ್ಖಾನೆ ಬಳಿ ಹೋಗಿದ್ದಂತ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿರುವಂತದ್ದು. ಹಾ ಸರ್, ಇದೇ ವಿಷಯಕ್ಕೆ ಮಾನ್ಯ ಸರ್ಕಾರ ಏನ್ ಆದೇಶ ಮಾಡಿತು ಅದನ್ನ ಕೊಡ್ಲಾರ್ದಕ್ಕ ಇದೇ ವಿಷಯವಾಗಿ ಆ ಹೋರಾಟ ಉಗ್ರ ರೂಪ ತಾಳಿ ಈ ದುಷ್ಕೃತ್ಯ ನಡೆದಿತ್ತು. ಇನ್ನು ಇದು ದುಷ್ಕೃತ್ಯ ನಡೆಯುವಂತ ಹೋರಾಟ, ದುಷ್ಕೃತ್ಯಕ್ಕೆ ಹೋಗುವಂತದ್ದು ಹೋರಾಟ ಉಗ್ರ ರೂಪಕ್ಕೆ ಹೋಗುವಂತ ಸಿಚುವೇಶನ್ ನಿಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೂ ಇದೆ ಸರ್. ಅದು ಓಕೆ ಸರ್, ನಿಮ್ ಜೊತೆ ಇನ್ನೊಬ್ರು ರೈತರು ಇದಾರ? ಕೊಡಿ ಸರ್. ಹಾ ತೋರಿ ಸರ್, ಹೇಳಿ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಡಿ ಎಂ ನದಾಫ್ ಅಂತೇಳಿ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು. ಓಕೆ ಸರ್, ಈಗ ಮೊನ್ನೆ ಎಲ್ಲಿ ಯಾವ ಫ್ಯಾಕ್ಟ್ರಿ ಮುಂದೆ ಘಟನೆ ಆಯ್ತು ಅಲ್ವಾ? ಏನು ಸುಮಾರು ಒಂದು 50ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳು ಬೆಂಕಿ ಹಚ್ಚಲಾಯ್ತಲ್ವಾ? ಈ ಸಂಬಂಧಪಟ್ಟ ತಾವು ಹೇಳೋದಾದ್ರೆ ಸರ್, ಯಾವ ಫ್ಯಾಕ್ಟ್ರಿ ಮತ್ತೆ ಯಾಕೆ ಆ ರೀತಿ ಬೆಂಕಿ ಹಚ್ಚುವಂತ ವಿಕೋಪಕ್ಕೆ ತಿರುಗಿತು? ಏನ್ ಗಲಾಟೆ? ಈ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಘಟನೆ ಆದದ್ದನ್ನ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಯಾಕಂದ್ರೆ ಅವು ನಮ್ಮ ಎಲ್ಲ ರೈತರು ಕಬ್ಬುಗಳು ಎಲ್ಲ. ಇದು ಘಟನೆ ಆಗ್ಬಾರ್ದಿತ್ತು. ನಾವು ಹೋರಾಟವನ್ನ ಸುಮಾರು 7 ದಿನದಿಂದ ಮಾಡ್ತಾ ಇದ್ರಲ್ಲಿ ಎಲ್ಲಾರು, ಆದ್ರೆ ನಾವು ಅವತ್ತು ಹೋಗಿರ್ಲಿಲ್ಲ. ಆದ್ರೆ ಇದೇನು ಸಂಜೆ ಮಾಡಿ ಏನು ದುರ್ಘಟನೆ ನಡೆದಿಲ್ಲ, ಇದಕ್ಕೆ ನಾವು ಬಹಳ ಖಂಡನೆಯನ್ನು ಮಾಡ್ತೀವಿ. ಮತ್ತು ಅದನ್ನ ಏನೈತಲ್ಲ, ಇದನ್ನ ಆ ಕೃತ್ಯ ಏನ್ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತೇಳಿ ನಾವು ಅದ್ರೂ ಕೂಡ ಹೇಳ್ತೀವಿ. ರೈತ ಸಂಘದವರು, ಆಮೇಲೆ ರೈತರ ಈ ಹೋರಾಟ ಏನಿದೆ ಅಲ್ಲ, ಕಾರ್ಖಾನೆಗಳಿಂದ ಬಾಕಿ ಮತ್ತು ಈ 3,300 ರೂಪಾಯಿಯನ್ನ ಅವ್ರು ಘೋಷಣೆ ಮಾಡಿದ್ರೆ ಇವೇನು ನಡೀತಾ ಇರ್ಲಿಲ್ಲ ಅಂತೇಳಿ ನನ್ನದೊಂದು ಅಭಿಪ್ರಾಯ ಸರ್. ಸರ್, ಈಗ 3,300 ರೂಪಾಯಿನ ಸರ್ಕಾರ ಘೋಷಣೆ ಮಾಡಿದೆ ಅಂದ್ರೆ 3,200 ರೂಪಾಯಿ ಇತ್ತಿದ್ದು ಜೊತೆಲಿ 50 ರೂಪಾಯಿ ಸರ್ಕಾರದಿಂದ, 50 ರೂಪಾಯಿ ಫ್ಯಾಕ್ಟರಿಯಿಂದ ಮಾಲೀಕರಿಂದ ಕೊಡ್ಬೇಕು ಅಂತ. ಆ 3,300 ರೂಪಾಯಿ ನಿಗದಿ ಆದ್ರೂ ಕೂಡ ಯಾಕೆ ಕಾರ್ಖಾನೆ ಒಪ್ತಾ ಇಲ್ವಾ ಸರ್? ಅದು ಏನಾಗಿತ್ತು ಅಂದ್ರ, ನಮ್ಮಲ್ಲಿ ಈ ಬಾಗಲಕೋಟೆ ಜಿಲ್ಲೆ ಒಳಗ ರಿಕವರಿ ಆಧಾರ ಮೇಲೆ ಅಂತೇಳಿ ಅವ್ರು ಏನ ಸರ್ಕಾರ ಘೋಷಣೆ ಮಾಡಿತ್ತು. ಆ ರಿಕವರಿ ಆಧಾರ ಮೇಲೆ ಬಂದ್ರೆ ನಮ್ಮಲ್ಲಿ ಎಲ್ಲ ಏನಾಗತ್ತಂದ್ರ 10 ಪಾಯಿಂಟ್ ಚಿಲ್ಲರೆ ಇರೋದ್ರಿಂದ ನಮಗ 2,217 ರೂಪಾಯಿ, 2,260 ರೂಪಾಯಿ ಹಿಂಗ್ ಕೊಡ್ತೀವಿ ಅಂತೇಳಿ ಅವ್ರೇನ ಬಿಡುಗಡೆ ಮಾಡಿದ್ರು. ಆಗ ಒಳ್ಳೆ ಹೋರಾಟ ನಡೀತು ಸರ್. ಹೋರಾಟ ಮೊದ್ಲೇ 3,300 ಅವ್ರು ಬರೆದು ಕೊಟ್ಟಿದ್ರು ಅಂದ್ರ ಈ ಹೋರಾಟ ನಡೀತಿದ್ದಿಲ್ಲ. ಮತ್ ಬಾಕಿನೂ ಕೂಡ ಇರೋದ್ರಿಂದ ಬಾಕಿ ಕೂಡ ಅವರು ಕೊಡ್ಲಾರ್ದಕ್ಕ ಹೋರಾಟವನ್ನ ಅವರು ಆಯೋಜಿಸಿದ್ರು. ಆದ್ರೂ ಇನ್ನೂ ಕೆಲವೊಂದು ಕಾರ್ಖಾನೆಯವರು 3,300 ಕೊಡ್ತೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿಲ್ಲ. ಇದು ರೈತರಿಗೆ ಗೊಂದಲ ಆಗೋದ್ರಿಂದ ಏನಾಗತ್ತೆ ಸರ್, ಇದೆ ಈ ಹೋರಾಟಗಳು ಇವೆಲ್ಲ ಕಿರಿಕಿರಿಗಳ ಚಾಲು ಆಕಾವ ಸರ್. ಈಗ ಗೊಂದಲಕ್ಕೆಲ್ಲ ಯಾರ್ ಕಾರಣ? ಮತ್ತೆ ಸರ್ಕಾರ ಸುಮ್ಮನೆ ಅವತ್ತು ಮೀಟಿಂಗ್ ಮಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರಂತರ 6 ಗಂಟೆ ಮೀಟಿಂಗ್ ಮಾಡಿ ಆದೇಶ ಸರ್ಕಾರಿ ಕಾರ್ಖಾನೆಗಳು ಮಾಡ್ಲಿಲ್ಲ, ಒಪ್ಲಿಲ್ಲ ಅಂತಂದ್ರೆ ಯಾರು ಹೊಣೆ ಇದಕ್ಕೆ? ಮತ್ತೆ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ? ಮತ್ತೆ ಮುಂದೆ ಏನ್ ಸಂದೇಶ ಕೊಡ್ತೀರಾ? ಇವೇನು ಸಮಸ್ಯೆ ಆಕಾವ ಅಂದ್ರೆ, ಈ ರೈತರಿಗೆ ಗೊಂದಲ ಇಡಿಸೋದನ್ನ ಬಿಟ್ಟು ಸರ್ಕಾರ ನೇರವಾಗಿ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶ ಮಾಡ್ಬೇಕು ಸರ್. 3,300 ರೂಪಾಯಿ ಎಲ್ಲರಿಗೂ ಒಂದೇ. ಅದನ್ನ ನೀವು ಲಿಖಿತ ರೂಪದಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಬರ್ಸೊಂದು ರೈತರಿಗೆ ಇದನ್ನ ಒಂದು ಸಮಸ್ಯೆನ ಪರಿಹರಿಸ್ಬೇಕಂತೇಳಿ ನನ್ನದೊಂದು ಒತ್ತಾಯ ಸರ್. ಮೊನ್ನೆ ರೈತರ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚುವಂತ ಘಟನೆಗೆ ಆ ಮಟ್ಟಕ್ಕೆ ಹೋಗ್ತಾರಂದ್ರೆ ಕಿಡಿಗೇಡಿಗಳು, ಅದು ಎಷ್ಟು ಧೈರ್ಯ ಬಂದಿರ್ಬೇಕು ಅವ್ರಿಗೆ? ಯಾರು ಇದ್ರಿಂದ ಯಾರಿದ್ದಾರೆ, ಮತ್ತೆ ಯಾಕೆ ಈ ರೀತಿ ಬೆಂಕಿ ಹಚ್ಚುವಂತ ಘಟನೆ ಐತಿ? ಯಾರು ಕಿಡಿಗೇಡಿ? ಫ್ಯಾಕ್ಟ್ರಿ ಅವರ ಅಥವಾ ಬೇರೆಯವರ? ಈಗ ಫ್ಯಾಕ್ಟ್ರಿಗಳಿಗೆಲ್ಲ ಅವರು ಕೇಳ್ಕೊತ ಹೋದಾಗ ಈ ಘಟನೆ ನಡೀತ ಅಂತ ಹೇಳ್ತಾರ ಅಲ್ಲಿ ಇದ್ದಾರೆ ಸರ್. ಸುಮಾರು ರೈತರು ಆ ಫ್ಯಾಕ್ಟ್ರಿಗೆ ಹೋದಾಗ ಇದೊಂದು ಒಂದು ದುರ್ಘಟನೆ ನಡೆದಿದೆ ಸರ್. ಯಾರು ಮಾಡ್ಯಾರೋ ಎಂತ ಮಾಡ್ಯಾರೋ ಅನ್ನೋದು ಗೊತ್ತಿಲ್ಲ. ಅದ್ರೊಳಗೆ ಸಾಕಷ್ಟು ಮಂದಿಗೆ ಕಲ್ಲುಗಳನ್ನು ಒಗೆದಿದ್ದಾರೆ.
ಆಮೇಲೆ ಕೆಲವೊಂದು ಗಾಡಿಗಳನ್ನು ಜಖಂ ಮಾಡಿದ್ದಾರೆ. ಇವೆಲ್ಲ ದುಷ್ಕೃತ್ಯಗಳು ಆಗ್ಬಾರ್ದು ಅಂತೇಳಿ ನಮ್ದು ಮನವಿ. ಎಲ್ಲಾ ರೈತರು ಶಾಂತವಾಗಿ ಇರ್ಬೇಕು. ಇದನ್ನೇನ್ ದುಷ್ಕೃತ್ಯ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಮ್ದು ಒಂದು ಅಭಿಪ್ರಾಯ. ಯಾರು ಸರ್ ದುಷ್ಕೃತಿ ಏನು ಫ್ಯಾಕ್ಟ್ರಿ ಕಡೆಯಿಂದ ಬಂತ ಅಂದ್ರೆ ಫ್ಯಾಕ್ಟ್ರಿ ಕಡೆಯಿಂದ ಏನಾದ್ರು ರೌಡಿಗಳು ಇಟ್ಟಿದ್ರು ಅಲ್ಲಿ? ಯಾಕಂದ್ರೆ ಫ್ಯಾಕ್ಟ್ರಿ ಬೆಂಕಿ ಹಚ್ತಾರೆ, ಕಲ್ಲು ಹೊಡಿತಾರೆ ಅಂತಂದ್ರೆ ಫ್ಯಾಕ್ಟ್ರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಏನು ರೌಡಿಗಳಿದ್ರ ಅಲ್ಲಿ, ಅಥವಾ ಯಾರು ಅವರೇ ಯಾರು ಖಾಸಗಿಯವರು ಇದ್ರ, ಯಾರಿದ್ರು ಅಲ್ಲಿ? ಈಗಾಗಲೇ ತನಿಖೆಯನ್ನು ಮಾಡಿದ್ದಾರೆ. ಈ ಏನ ಜಿಲ್ಲಾ ವರಿಷ್ಠಾಧಿಕಾರಿಗಳಿದಾರಲ್ಲ ಅವರೆಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಆ ಮಾಹಿತಿಯನ್ನ ಓರಿ ನಿಮ್ಗೇನ್ ಮಾಹಿತಿ ಬಂತು? ಅದೇ ಸರ್, ಬೇರೆದವ್ರು ಯಾರೋ ಕೃತ್ಯ ಮಾಡಿದಾರೆ ಅಂತೇಳಿ ಹೇಳಿದ್ರು. ಆದ್ರೆ ಅದನ್ನ ಈಗೇನ ಎನ್ಕ್ವೈರಿ ಮಾಡಿದಾರಲ್ಲ, ಯಾರು ಮಾಡಿದಾರೆ ಎಂತ ಮಾಡಿದಾರೆ ಅನ್ನೋದು ಈಗಾಗಲೇ ಅವರು ಬಿಡುಗಡೆ ಮಾಡಿದಾರ. ಅದಕ್ಕೆಲ್ಲ ಸರ್ಕಾರ ಅದರ ಬಗ್ಗೆ ತನಿಖೆಯನ್ನ ಮಾಡಕ್ಕೆ ಮುಖ್ಯಮಂತ್ರಿಗಳನ್ನು ಕೂಡ ಆದೇಶ ಮಾಡಿದ್ದಾರೆ. ಅಲ್ಲ ಸರ್, ರೈತರ ಮೇಲೆ ಕೈ ಇಟ್ರೆ, ರೈತರ ಟ್ಯಾಕ್ಟರ್ಗೆ ಬೆಂಕಿ ಇಟ್ರೆ ಸರ್ಕಾರ ಉಳಿಯುತ್ತಾ? ಯಾಕಂದ್ರೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ರೈತರ ಮೇಲೆ ಹೋರಾಟ ಮಾಡಿದ್ರೆ, ರೈತರ ವಿರುದ್ಧ ಹೋರಾಟ ಮಾಡಿದ್ರೆ, ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು ಅನ್ನುವಂತ ಚರ್ಚೆಗಳು ಶುರುವಾಗುವಂತದ್ದು. ಇಂಥ ಸಂದರ್ಭದಲ್ಲಿ ಏನ್ ಬಯಸ್ತೀರಾ ಸರ್ಕಾರಕ್ಕೆ? ಈಗ ಸರ್ಕಾರ ಈ ಗೊಂದಲವನ್ನೆಲ್ಲ ಇದನ್ನೇನು ಈ ಗೊಂದಲಕ್ಕೊಂದು ತೆರೆ ಎಳಬೇಕು 1-2 ದಿನದೊಳಗ. ಇಲ್ಲ ಅಂದ್ರೆ ಏನಾಗತ್ತಂದ್ರ ಇದು ಗೊಂದಲನ ಉಳಿದು ಮತ್ತೆ ರೈತರು ಕೂಡ ಏನ್ ಮಾಡ್ತಾರ, ಹತಾಶೆಯನ್ನು ಪಡ್ಕೋತಾರ. ಈಗ ಏನ್ ಕಬ್ಬು ಬೆಳೆದು ಏನ್ ಹೊಂಟೈತಿಲ್ಲ, ಈಗೆಲ್ಲ ಕಬ್ಬು ಒಣಗಾಕತೈತಿ. ಎಲ್ಲಾ ಫ್ಯಾಕ್ಟ್ರಿಗಳು ಬಂದ್ ಆದ್ರಾಗ ಈಗ ರೈತಗೂ ತ್ರಾಸ ಐತಿ. ಇವೆಲ್ಲ ಹಿಂಗ ಎಲ್ಲಿ ಬೇಕಾದಲ್ಲಿ ದಂಧಲಿ ಮಾಡುದು ಇದು ಮಾಡುದು ಅಂದ್ರ ಈ ಸಂಘಟನೆಗೂ ಕೂಡ ಒಂದು ಕೆಟ್ಟ ಹೆಸರು ತರ್ಬೇಕಂತೇಳಿ ಇಂಥವೆಲ್ಲ ನಡೀತಾ ಇರ್ತಾವ ಅಂತೇಳಿ ಈಗ ಆಲ್ರೆಡಿ ಮುಖಂಡರೆಲ್ಲ ಹೇಳಿದಾರೆ, ನಿಮ್ಗೆಲ್ಲ ಗೊತ್ತಿದೆ. ಆದ್ರಿಂದ ಈ ಸರ್ಕಾರ ಏನೈತಲ್ಲ ಇದಕ್ಕೆ ಗೊಂದಲಕ್ಕೆ ತೆರೆ ಎಳೆದು ಒಂದು ಆದೇಶವನ್ನು ಹೊರಡಿಸ್ಬೇಕು. ಎಲ್ಲಾ ರಾಜ್ಯದಲ್ಲಿ ಆಗ್ಲಿ ಒಂದೇ ದರ ಕೊಡ್ತೀವಿ ನಾವು, ಆಮೇಲೆ ಫ್ಯಾಕ್ಟರಿಯವರಿಗೆ ಕೊಡ್ರಿ ಅಂತೇಳಿ ಅವ್ರು ಆದೇಶ ಮಾಡ್ಬೇಕಾಯ್ತು ಸರ್. ಇನ್ನೊಬ್ಬ ರೈತರು ಇದ್ರೆ ಕೊಡಿ ಸರ್, ಇನ್ನೊಬ್ಬ ರೈತ ಮುಖಂಡರಿಗೆ ಅಥವಾ ರೈತರಿಗೆ ಕೊಡ್ತಾನೆ ಸರ್. ಸರ ತಮ್ಮ ಹೆಸರು ಸರ? ನನ್ನ ಹೆಸರು ಬಿಳಿಗಿತ್ ಶಿವನಗೌಡ ಪಾಟೀಲ್ ಅಂತ. ಓಕೆ ಸರ್, ಈಗ ಸರ್ಕಾರ ಎಲ್ಲ ಬಗೆಹರಿಸಿದೆ, ಕಬ್ಬು ಬೆಳೆಗಾರ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿದಿದೆ. ನಾವು 50 ರೂಪಾಯಿ ಸರ್ಕಾರದಿಂದ 50 ರೂಪಾಯಿ ಕಾರ್ಖಾನೆ ಅಂತ ಹೇಳಿದ್ರು, ಎಲ್ಲವೂ ಬಗೆಹರಿದಿದೆ ಅನ್ನೋ ಸಂದರ್ಭದಲ್ಲಿ ಈಗ ರೈತರ ಹೋರಾಟ ಮತ್ತಷ್ಟು ಜಾಸ್ತಿ ಆಗಿರುವಂತದ್ದು. ಏನ್ ಸರ್ಕಾರ ಏನು ಮಾಡ್ಲೇ ಇಲ್ವಾ, ಅಥವಾ ಸರ್ಕಾರಕ್ಕೆ ಆದೇಶಕ್ಕೆ ಕಾರ್ಖಾನೆಗಳು ಯಾರಿಗೂ ಕೂಡ ಕ್ಯಾರೆ ಆಗ್ತಾ ಇಲ್ವಾ? ಇಲ್ಲ, ಇದು ಸರ್ಕಾರ ಏನೈತಿ ಸಕ್ಕರೆ ಲಾಬಿಗೆ ಮಣದಂತ ಕಾಣಿಸ್ತೈತಿ ಇದು. ಯಾಕಂದ್ರೆ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರದಾರ ಅಂದಪ್ಪ ಅಂದ್ರ ಅಲ್ಲಿ ಜನಪ್ರತಿನಿಧಿಗಳೇ ಅದಾರ. ಸಚಿವರೇ ಇದಾರಲ್ಲಿ. ಹೀಗಾಗಿ ಈ ಜನರ ರೈತರ ಸಮಸ್ಯೆಕ್ಕಿಂತ ಆ ಜನಪ್ರತಿನಿಧಿಗಳ ಹಿತಾಸಕ್ತಿನೇ ಅವ್ರಿಗೆ ಎದ್ದು ಕಾಣ್ತಾ ಇದೆ ನಮಗ. ಮೊನ್ನೆ ಬೆಂಕಿ ಹಚ್ಚ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಇದು ಏನಂತ ಹೇಳ್ಬೇಕು ಸರ್? ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದು ಅಥವಾ ನಿಮ್ ಬೇಡಿಕೆಗಳಿಗೆ ಹೋರಾಟ ಮಾಡ್ತಾ ಇರೋದು, ಕಬ್ಬಿನ ಟ್ರಾಕ್ಟರ್ಗಳಿಗೆ, ರೈತರ ಟ್ರಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾರೆ ಅಂತಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ಕಿಡಿಗೇಡಿಗಳ ಕೃತ್ಯ. ಇದಕ್ಕಾಗಿ ಒಂದು ತನಿಖೆ ಆಗ್ಬೇಕು. ಯಾವ ಹೋರಾಟಗಾರರು, ಯಾವ ರೈತರು ತಮ್ಮ ಬೆಳೆಗಳಿಗೆ ನಾವು ಕಬ್ಬನ್ನು ಬೆಳೆದು ಸಿಹಿಯನ್ನ ಕೊಡುವಂತ ಜನ ನಾವು ರೈತರು. ಎಲ್ಲರಿಗೂ ಸಿಹಿಯನ್ನ ಹಂಚುವಂತ ಜನರು, ಬೆಂಕಿ ಹಂಚುವಂತ ಜನ ಅಲ್ಲ. ಇದು ಕೆಲವು ಕಾರ್ಖಾನೆಗಳ ಮಾಡಿದಂತ ಷಡ್ಯಂತ್ರಕ್ಕೆ ಇದು ಬಲಿಯಾಗಿದೆ, ಹೆಸರನ್ನ ಕೆಡಿಸುವಂತ ಕೆಲಸ ಆಗಿದೆ. ಅದಕ್ಕ CID ತನಿಖೆ ಮಾಡಿ ಮತ್ತು ಅದಕ್ಕೆ ಸೂಕ್ತವಾದ ತನಿಖೆ ಮಾಡಿ ಅವ್ರಿಗೆ ಇವತ್ತು ನಾ ಮಾಡಿದ್ರು ಅದು ತಪ್ಪೇ. ಅಂತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ನಾವೇನ್ ಅದನ್ನ ಖಂಡನೆ ಮಾಡ್ತೀವಿ. ಕಾರ್ಖಾನೆಗಳಿಗೆ ಷಡ್ಯಂತ್ರ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಆಡಳಿತ ಯಾವ ರೀತಿ ಇದೆ, ಮತ್ತೆ ರೈತರ ಮೇಲೆ ಬೆಂಕಿ ಹಾಕ್ತಾರೆ, ರೈತರ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಾಕ್ತಾರೆ ಅಂತಂದ್ರೆ ಏನಂತ ಹೇಳ್ಬೇಕು ಇದನ್ನ? ಅಂದ್ರೆ ರೈತರ ಟ್ಯಾಕ್ಟರ್ ಬೆಂಕಿ ಹಾಕಿ ರೈತರ ವಿರುದ್ಧ ನಿಂತ್ಕೊಂಡಂತ ಸರ್ಕಾರ ಉಳಿದಿದ್ದಂತ ಇತಿಹಾಸ ಇಲ್ಲ ಸರ್. ಈಗ ಏನಾಗ್ತಾ ಇದೆ, ಇದನ್ನ ರೈತರೇ ಮಾಡಿದಾರಂತ ಹೈಲೈಟ್ ಮಾಡಿಕೆಸಿಂದ ಹೋರಾಟವನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು. ಅಂದ್ರೆ ರೈತರೇ ಮಾಡಿದ್ದಾರೆ ಅನ್ನುವಂತ ಬಿಂಬಿಸುವಂತ ಯತ್ನ ಆಗ್ತಾ ಇದೆ, ಷಡ್ಯಂತ್ರ ಆಗ್ತಾ ಇದೆ. ಷಡ್ಯಂತ್ರ, ಫುಲ್ ಷಡ್ಯಂತ್ರ ಸರ್. ಇಲ್ಲಿ ಬನ್ನಿ ಬೇಕಾದ್ರೆ ಕಾರ್ಖಾನೆಯವರು ಸ್ಥಾಪಿಸಿದಂತ ಕೆಲವು ಗುಂಡಾಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಎಲ್ಲ ಕಾರ್ಖಾನೆಯವರು. ಗೂಂಡಾಗಳನ್ನ ಬಿಡ್ತಾ ಇದ್ದಾರೆ ರೈತರ ವಿರುದ್ಧ ಅಂತಂದ್ರೆ ಇದು ರೈತರ ಪರ ಸರ್ಕಾರ ಅಂತ ಹೇಳ್ಬೇಕಾ, ಏನಂತ ಹೇಳ್ಬೇಕು? ಸರ್ಕಾರ, ನಿಮ್ಮ ಉಸ್ತುವಾರಿ ಸಚಿವರುಗಳು ಇವೆಲ್ಲ ಕೂಡ ಕ್ರಮ ಕೈಗೊಳ್ಬೇಕಲ್ವಾ? ಕ್ರಮ ಹೆಂಗ್ ಕೈಕೊಳ್ತಾರ್ರಿ? ಸಕ್ರಿ ಲಾಬಿಗೆ ಮಣದಾರ, ಅಲ್ಲಿ ರೈತನಿಂದ ಲಾಭ ಸಿಗಂಗಿಲ್ಲ, ಕಾರ್ಖಾನೆ ಮಾಲೀಕರಿಂದ ಲಾಭ ಸಿಗ್ತತಿ. ತಮ್ಮದೇ ಆದಂತ ಎಲ್ಲಾ ಜನಪ್ರತಿನಿಧಿಗಳ ಕಾರ್ಖಾನೆಗಳದಾವ.
ಮತ್ತೆ ಈಗ ನಮಗ್ ನ್ಯಾಯ ಹೆಂಗ್ ಸಿಗ್ಬೇಕ್ರಿ? ನಿಮ್ಮಂತ ಈ ಸರ್ತಕ್ಕೆ ನಾವು ಮಾಧ್ಯಮದವರಿಗೆ ದೊಡ್ಡದಾದಂತ ದೀಢದಂಡ ನಮಸ್ಕಾರಗಳನ್ನ ಸಲ್ಲಿಸ್ತೇವೆ ನಾವು, ಸಂಘಟನೆಯವರು, ರೈತರು. ಯಾಕಂದ್ರೆ ಈ ಭಾಗದಲ್ಲಿ ಮಾಧ್ಯಮದವರು ಹಳ್ಳಿಗಳಿಗೆ ಏನ ರೈತನ ಪರಿಸ್ಥಿತಿ ಇದೆ, ರೈತನ ಹೋರಾಟವನ್ನ ಮಾಧ್ಯಮದವರು ಜನರಿಗೆ ತೋರಿಸುವಂತ ಕೆಲಸ ಮಾಡಿದೆ. ಅವರಿಗೆ ನಮ್ಮ ದೀಢದಂಡ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇವೆ ನಾವು ಸರ್, ಅದು ಮಾಧ್ಯಮದವರು. ಮಾಧ್ಯಮಗಳ ಕರ್ತವ್ಯ. ಮತ್ತೆ ರೈತರು ಇಲ್ಲ ಅಂತಂದ್ರೆ ದೇಶನೇ ಇರೋದಿಲ್ಲ. ಆ ರೈತರೇ ದೇಶದ ಬೆನ್ನೆಲುಬು. ಅನ್ನ ಕೊಡುವಂತ ರೈತರ ಪರವಾಗಿ ಎಲ್ಲರೂ ಕೂಡ ನಿಂತ್ಕೊಳ್ಬೇಕು. ಸರ್ಕಾರ ನಿಂತ್ಕೊಳ್ಬೇಕು, ಸಚಿವರು ನಿಂತ್ಕೊಳ್ಬೇಕು, ಶಾಸಕರು ನಿಂತ್ಕೊಳ್ಬೇಕು. ನಿಮ್ಮ ಸಚಿವರು, ನಿಮ್ಮ ಭಾಗದ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಸರ್ ಹೇಳಿಲ್ಲ, ಅವ್ರ ಎಲ್ಲಾ ಶಾಸಕರು, ಜನಪ್ರತಿನಿಧಿಗಳು ಸಕ್ಕರೆ ಲಾಬಿಗೆ ಮಾಡಿದಾರ. ಅವ್ರದೇ ಆದಂತ ಕಾರ್ಖಾನೆಗಳದ, ಬೇರೆ ಯಾರು ಇಲ್ರಿ ಇಲ್ಲಿ. ಮತ್ತ ತಮ್ಮ ಕಾರ್ಖಾನೆಗಳ ಮೊದಲೇನಿತ್ತು, ನಮ್ ತಕ್ಕ ಲೆಕ್ಕಾಚಾರ ಇದ್ದಿದ್ದಿಲ್ಲ ಸರ್. 1 ಟನ್ ಕಬ್ಬಿಗೆ ಉತ್ಪನ್ನಗಳೇನ್ ಬೆಳಿತಾರ, ಸಕ್ಕರೆ ಏನ್ ಬೆಳಿತಾರ, ರಿಕೋರಿ ಏನು, ಇವೆಲ್ಲಾನು ನಮ್ ತಕ್ಕ ಮೊದಲು ನಾವು ನಮ್ ತಕ್ಕ ಯಾವ್ದು ಲೆಕ್ಕಾಚಾರ ಇಲ್ಲಾರ್ದಾಗ ನಾವು ಕಬ್ಬು ಅವ್ರ ಕಾರ್ಖಾನೆಗೆ ಹೋಗಿತ್ತಿದ್ದೆವು. ಅವ್ರು ಕೊಟ್ಟಂತ ಬಿಲ್ ಅನ್ನ ನಮ್ಗೆ ಕೊಡ್ತಿದ್ರು, ನಾವ್ ಆಗ ಇಸ್ಕೊಂಡ್ ಬರ್ತಿದ್ದೇವು ಅವಾಗ ಹಿಂದಕ್ಕ. ಈಗ ಹಂಗಿಲ್ಲ ಸರ್, ನಮ್ಮ ತಕ್ಕ ಲೆಕ್ಕಾಚಾರ ಇದೆ. ನಮ್ಮಲ್ಲಿ ತಜ್ಞರ ಇದಾರ. ನಮ್ಮ ಮಕ್ಕಳನ್ನು ಚಲೋ ಸಂಶೋಧನೆಗೆ ಕಳಿಸಿದೆವು. ಅವ್ರು 1 ಟನ್ ಕಬ್ಬಿಗೆ ಏನು ಉತ್ಪನ್ನ, ಇದರಿಂದ ಇಥನಾಲ್ ಏನಾಗ್ತದೆ, ಡಿಸ್ಲರಿ ಏನಾಗ್ತಿದೆ, ನಾವು ಅವರ ಲಾಭವನ್ನ ಇಟ್ಕೊಂಡು ನಮ್ಗೊಟ್ಟು ಲಾಭ ಕೊಡತ್ ಹೇಳ್ತೇವ್ರಿ. ನಾವೇನು ಬೇರೆ ಏನ ಕೇಳ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ ಇವಾಗ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಮ್ಮ ಹೋರಾಟ ಈಗ ಶಾಂತಿಯುತವಾಗಿ ನಾವು ಹೋರಾಟವನ್ನ ರೂಪಿಸ್ತೇವು. ಇದೇನಾದ್ರೂ ಕೇಳದ ಹೋದ್ರಂದ್ರ ನಮ್ಮ ಉಗ್ರ ರೂಪದ ಹೋರಾಟ, ನಾವ್ ಯಾವ ತರ ಹೋರಾಟ ಆಗ್ತೈತಿ ನಾವು ರೆಡಿ ಇದೆವು. ಯಾಕಂದ್ರೆ ನಾವೀಗ ಕಂಡಪ್ಟಿ ಸಾಲ ಸೂಲ ಮಾಡ್ಕೊಂಡ್ ಕೆಸಿಂದ ಎಲ್ಲಾನು ನಾವು ರಸಗೊಬ್ಬರಗಳ ಬೆಲೆಗಳ ದ್ವಿಗುಣಗೊಂಡಾವು. ನಾವ್ ಏನ ಕಾಸ್ಟ್ ಅಂಡ್ ಕಲ್ಟಿವೇಶನ್ ಎಲ್ಲಾ ರೇಟ್ಗಳು ದ್ವಿಗುಣಗೊಂಡಿದಾವು. ಇವನ್ನೆಲ್ಲ ನೋಡಿದ್ರೆ ನಾವು ಮೂಲತಃ ನಾವು ಕೃಷಿಕರು. ನಾವು ಕೃಷಿಯನ್ನ ಬಿಟ್ಟು ಕೆಸಿಂದ ಬ್ಯಾರೆ ಯಾವ್ದು ಉದ್ಯೋಗ ಮಾಡಕ್ ಸಾಧ್ಯ ಇಲ್ಲ ಸರ್. ಮತ್ತೆ ನಾವು ಉಪವಾಸ ಇದ್ರು ಜಗತ್ತಿನ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಾ ಜನರು ಉಪವಾಸ ಇರಬಾರ್ದು ಅಂತ ಹೇಳಿ ಕೆಸಿಂದ ನಾವು ಹಗಲು ರಾತ್ರಿ ದುಡಿತಾ ಇದ್ದೇವೆ ನಾವು ರೈತರು. ಮತ್ತೆ ಇಂತಾದ್ರಾಗ ನಮ್ಮ ಕುಟುಂಬವನ್ನ ಬೀದಿಗೆ ತರುವಂತ ಪ್ರಯತ್ನ ನಡೀತಾ ಇದೆ ಸರ್ಕಾರದಂದ್ರ, ಇದಕ್ಕೆ ನಾವು ಸುಮ್ ಕುಂದ್ರೋದಿಲ್ಲ ಕೈ ಕಟ್ಟಿ. ಓಕೆ, ಅಂದ್ರೆ ಈಗ ಇಂತ ರೈತರ ಮಾತನ್ನ ಈಗ ಸರ್ಕಾರ ಕೇಳ್ತಾ ಇಲ್ಲ. ಹಂಗ ನೀವ್ ಏನ್ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಾ, ಏನ್ ಸಂದೇಶ ಕೊಡ್ತೀರಾ, ನೀವು ಏನ್ ಮನವಿ ಮಾಡ್ತೀರಾ? ಈಗ 80ನೇ ದಶಕದಲ್ಲಿ ಹೋರಾಟ ಹೆಂಗ, ರೈತ ಸಂಘದ ಹೋರಾಟ, ರೈತರ ಹೋರಾಟ ಹೆಂಗ ರೂಪುಗೊಂತು, ಹಂಗ ರೂಪುಗೊಂಡ ಕೇಸಿಂದ ಮುಂದಿನ ದಿನಮಾನದಲ್ಲಿ ರಾಜಕೀಯ ಈಗೇನ ಅಲ್ಲಿ ರಾಜಕೀಯದಾಗ ಕೂತಾರಲ್ಲ ಅವ್ರಿಗೆ ಅದು ಸರಿಯಾದ ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತೇವೆ. ಓಕೆ, ಈಗೇನ್ ಸರ್ ಈಗ ಮುಂದಿನ ನಿಲುವು ಹೋರಾಟ ಏನ್ ತೀರ್ಮಾನ ಆಗಿದೆ? ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತದ್ದು ಏನ್ ತೀರ್ಮಾನ ಆಗಿದೆ? ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಆಗಿದೆ ನಿಮ್ಮಲ್ಲಿ? ನಮ್ಮಲ್ಲಿ ಈಗ ಹಲವಾರು ನಾಯಕರು ಒಟ್ಟರು ಕೂಡಿಕೆಸಿಂದ ಈ ಹೋರಾಟವನ್ನ ರೂಪಿಸುವ, ಈಗೇನು ನಮ್ಮ ನ್ಯಾಯಯುತ ಬೆಲೆ ಬೇಡ ನಮಗ. ಈಗ ನ್ಯಾಯಯುತ ಬೆಲೆ ಅಲ್ಲ ಇದು ನಮಗ ಇದು ಬರೇ ಇದ್ರ ಬೆಲೆ ನಮಗೀಗ ಕೊಡ್ತಕ್ಕಂಥದ್ದು ಒಂದು ಬೆಲೆ. ಇದು ನ್ಯಾಯಯುತವಲ್ಲ. ಈಗ ನಮಗೆ ಕೊಡ್ತಕ್ಕಂಥ ಬೆಲೆ ಈಗ ಏನ ನಾಯಕರು ಮಾಡಿದಾರೋ ಅದನ್ನ ಬೆಲೆಯನ್ನ ಕೊಡ್ಬೇಕು. ಕೊಡದೇ ಇದ್ರೆ ನಾವು ಹೋರಾಟವನ್ನ ರೂಪಿಸುವಂತ ಕೆಲಸ ಮಾಡ್ತೀವಿ. ಸಿಎಂ ಮೊನ್ನೆ ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಆದೇಶವನ್ನ ಕಾರ್ಖಾನೆ ಮಾಲೀಕರು ಪಾಲಿಸ್ತಂತ ಭರವಸೆ ಇದೆ ಅಂತಂದ್ರು. ಅಂದ್ರೆ ಕಾರ್ಖಾನೆ ಸಿಎಂ ಮಾತಿಗೆ ಯಾರು ಕೇರೆ ಮಾಡ್ತಾ ಇಲ್ವಾ? ಯಾರು ಬೆಲೆನೆ ಕೊಡ್ತಾ ಇಲ್ವಾ ಕಾರ್ಖಾನೆ ಮಾಲೀಕರು? ಸರ್, ಈಗ ನಿಮಗ ಇಲ್ಲಿ ಕಾರ್ಖಾನೆ ಮಾಲೀಕರ ನಿಮಗೊಂದು ನಂಬರ್ ಕೊಡ್ತೀವಿ, ಅವ್ರನ್ನ ಕೇಳ್ರಿ. ಸರ್ಕಾರ ಆದೇಶ ನೀವು ಪಾಲಿಸ್ತಾಕತ್ತಿರಲ್ಲ ಅಂತ ಕೇಳ್ರಿ ಅವ್ರನ್ನ. ಸರ್ಕಾರ ಈಗ ಮುಖ್ಯಮಂತ್ರಿ ಅವ್ರನ್ನ ಕೇಳಿ ಮುಖ್ಯಮಂತ್ರಿ ಅವರು ನಿಮ್ಮ ಆದೇಶವನ್ನ ಪಾಲಿಸಾಕತ್ತಿಲ್ಲ, ಇವ್ರಿಗೆ ಏನು ನೀವು ಕೊಡಾಕ್ತಿರಿ, ಬೀದಿ ಒಳಗ ಹೋರಾಟ ಹೆಂಗ್ ಮಾಡಾಕತ್ತಾರ ಅನ್ನೋದು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಒಂದು ಮೆಸೇಜ್ ಅನ್ನು ತಿಳಿಸುವಂತ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನನ್ನ ಆಶೆ. ಬಹುತೇಕ ಎಲ್ಲಾ ಕಾರ್ಖಾನೆಗಳು, ಎಷ್ಟು ಕಾರ್ಖಾನೆಗಳು ಆ ರೀತಿ ಪಾಲಿಸ್ತಾ ಇಲ್ಲ ಸರ್ಕಾರದ ಆದೇಶವನ್ನ? ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 14 ಕಾರ್ಖಾನೆಗಳು. 14ರೊಳಗ ಈಗ ಒಂದು ಮೂರ್ ಅಥವಾ ನಾಲ್ಕ ಕಾರ್ಖಾನೆಯವರು ಮಾತ್ರ, 14 ಕಾರ್ಖಾನೆಯೊಳಗ 4 ಕಾರ್ಖಾನೆಯವರು ಮಾತ್ರ ಸರ್ಕಾರದ ಆದೇಶವನ್ನು ಒಪ್ಪಿಸ್ಕೊಂಡಾರ. ಮುಂದಿನ 10 ಕಾರ್ಖಾನೆಯವರು ಅದನ್ನ ಬಹಿರಂಗ ಪಡಿಸಿಲ್ಲ. ಓಕೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ? ಎಲ್ಲಾ ಜಿಲ್ಲೆ ಒಳಗೂ ಇದೇ ಪರಿಸ್ಥಿತಿ ಐತ್ರಿ. ಈಗ ಆಲ್ರೆಡಿ ಹೆಚ್ಚ ಕಡಿಮೆ ಅಂದ್ರೆ ಬೆಳಗಾವಿ ಜಿಲ್ಲೆ ಒಳಗ ಆ ಹೋರಾಟಕ್ಕೆ ಒಂದು ಜಯ ಸಿಕ್ಕಂತಾಗಿದೆ. ಅವ್ರು ಅಲ್ಲಿ ಹೋರಾಟಗಾರರು ಎಲ್ಲಾ ಕಾರ್ಖಾನೆ ಮಾಲೀಕರಿಂದ 3,300 ಇಸುದು ಕೊಡುವಂತ ಪ್ರಯತ್ನ ಮಾಡಿದ್ರು. ಇಲ್ಲಿ ನಮ್ಮಲ್ಲಿ ಇನ್ನೂ ಆಗ್ತಾ ಇಲ್ಲ ಸರ್. ಓಕೆ, ಅಂದ್ರೆ
ಅಂದ್ರೆ ಸುಮ್ನೆ ಸಭೆ ಮಾಡಿ ಸುಮ್ನೆ ಕೈ ತೊಳ್ಕೊಂಡ್ರ ಸರ್ಕಾರ ಮುಖ್ಯಮಂತ್ರಿಗಳು? ಮತ್ ಇದಕ್ಕ ಅದೇ ಈಗ ಕಾಲೇ ಪ್ರಾಟಿ ಸಭೆಗಳನ್ನ ಮಾಡೋದು, ಸಭೆ ಮಾಡಿ ಒಮ್ಮೆ ಆದೇಶವನ್ನ ನಿರಾಕರಿಸಿದಂತ ಕಾರ್ಖಾನೆ ಅವರಿಗೆ ಸೂಕ್ತವಾದ ಕ್ರಮವನ್ನ ಸರ್ಕಾರ ತಗೋಬೇಕು. ಮತ್ತೆ ಇದಕ್ಕ ಕಾಟಾಚಾರಕ್ಕೆ ಜನರ ಗೊಂದಲ ಹಿಡಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಸರ್. ಇನ್ನೊಬ್ಬ ರೈತರಿಗೆ ಇನ್ನೊಬ್ಬ ರೈತರಿದ್ರೆ ಕೊಡಿ ಸರ್ ಅವ್ರ ಕೈಗೆ. ಇಲ್ಲಿಲ್ಲ ಸರ್, ಅವರು ಬೇರೆ ಕಡೆ ರೈತರ ಜೊತೆ ಇಲ್ಲಿ ರೈತರು ಮುಂದೆ ಹೋಗ್ಬೇಕು. ಈಗ ಅಂತಿಮವಾಗಿ ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ ಸರ್? ಇದೇ ರೀತಿ ಮುಂದುವರೆದ್ರೆ ಈ ಕಬ್ಬು ನಿಮ್ಗೆ ಅರಿಬೇಕು, ಈಗ ಸರ್ಕಾರ ಕಾರ್ಖಾನೆ ಕೊಡೋದಿಲ್ಲ ಬೆಲೆಗೆ ಅಂತ ಏನ್ ಹೇಳಕ್ ಬಯಸ್ತೀರಾ? ಈಗ ಸರ್ಕಾರ ಆದೇಶದಂತೆ 3,300 ಎಲ್ಲಾ ಕಾರ್ಖಾನೆ ಮಾಲೀಕರಿಂದ ಇಸದು ಕೊಡಬೇಕು. ಯಾವುದೇ ತರ ರಿಕೋರಿ ಆಧಾರಿತವಾಗಬಾರದು. ಇದನ್ನ ಇಸದು ಕೊಡದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ. ಮಾಲೀಕರು ನೀವು ಕೇಳಿದಾಗ ಸಂದರ್ಭದಲ್ಲಿ ಏನಂತ ಹೇಳ್ತಾರೆ ಅವರು ಮಾಲೀಕರು? ಸರ್ಕಾರ ಆದೇಶ ಅಂತಂದ್ರೆ ಸರ್ಕಾರ ಆದೇಶ ಐತಿ, ನಮ್ದು ರಿಕೋರಿ ಕಡಿಮೆ ಐತಿ, ಕೊಡಕ್ ಆಗಂಗಿಲ್ಲ ಅಂತ ಹೇಳ್ತಾರೆ ಸರ್ ಅವ್ರು. ಈಗೆಲ್ಲ ನಿಮ್ಮ ಬಾಗಲಕೋಟೆಯಲ್ಲಿ ಎಲ್ಲಾ ರೈತ ಮುಖಂಡರುಗಳು ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀರಾ? ಒಗ್ಗಟ್ಟದೇವ್ರಿ ಸರ್, ಇಲ್ಲಿ ಒಗ್ಗಟ್ಟಿದೆ. ಓಕೆ ಓಕೆ. ಪ್ರತಿಭಟನೆ ಈಗ ಜೋರಾಗುತ್ತಾಗಾರೆ ಕೊಡ್ಲಿಲ್ಲ ಅಂತಂದ್ರೆ ಸರ್ಕಾರದ ಆದೇಶಕ್ಕೆ ಕಾರ್ಖಾನೆ ಮಾಲೀಕರು ಕೊಡ್ಲಿಲ್ಲ ಅಂತಂದ್ರೆ ಪ್ರತಿಭಟನೆ ಜೋರಾಗುತ್ತೆ? ಜೋರಾಗತ್ತೆ ಸರ್, ಜೋರಾಗತ್ತೆ. ಎಲ್ಲಾ ಕಾರ್ಖಾನೆಯವರು ಕೊಡ್ತಾರೆ, ನಾವು ಬಿಡುವುದಿಲ್ಲ ಅದನ್ನ ಆದೇಶ. ಬಿಡೋದಿಲ್ಲ. ತುಂಬಾ ಧನ್ಯವಾದ ಸರ್ ಮಾತಾಡಿದಕ್ಕೆ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.